ಮಂಜುನಾಥ ಗೌಡ ಇವತ್ತು ಡಿವೈಸ್ ಆಗಿರೋಂಥ ಸುದ್ದಿಗಳಿದ್ದಾವೆ. ಇವೆಲ್ಲನೂ ಗಮನಿಸಿದಾಗ ಸರ್ಕಾರ ಮೇಲೆ ಇದ್ದಂಥ ವಿಶ್ವಾಸ, SIT ಮೇಲೆ ಇದ್ದಂಥ ವಿಶ್ವಾಸ ಕಡಿಮೆ ಆಗೋದಿಲ್ಲ ಯಾವುದೂ ಎರಡು ಮಾತಿಲ್ಲ. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದ್ಮೇಲೆ ಮತ್ತೊಮ್ಮೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಇಲ್ಲ ಪೂರ್ತಿ 20 ವರ್ಷಗಳ ಕಳೆದ 2-3 ವರ್ಷಗಳು ಏನಾಗಿದ್ದಾವ ಇದ್ರದ್ದೆಲ್ಲ ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಭಾಳ ಸೂಕ್ಷ್ಮವಾಗಿ ಇದ್ದಂಥ ವಿಷಯ ಇರೋದು. ಇದನ್ನು ವಿರೋಧ ಮಾಡೋದ್ರಲ್ಲಿ ಏನು ಅರ್ಥದ? ಮಾಡಲಿಲ್ಲ. ಅವ್ರು ಇಲ್ಲ ಆದರೆ ಇಲ್ಲ, ಇದ್ದಾರಪ್ಪ ಅಂತಂದ್ರೆ ಅವ್ರನ್ನ ತನಿಖೆ ಮಾಡಿ ಎನ್ಕ್ವೈರಿ ಮಾಡಲಿ. ಯಾಕೆ ಇದೆಲ್ಲ ನಡೆಯೋದಕ್ಕಿಂತ ದೊಡ್ಡ ದೊಡ್ಡ ಘಟನೆ ನಡೆಯೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ದುಡಿದು ಊಟ ಮಾಡೋಂಥವು, ತಾನು ಮನೆ ತಾನು ಸಾಗಿಸುವಂಥವು, ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆನ? ಅದು ಸಾಮಾನ್ಯವಾಗಿ ಯಾರಿಗಾದರೂ ಅನಿಸುವಂಥ ವಿಷಯ. ಅದಕ್ಕೆ ಇವೆಲ್ಲ ಘಟನೆಗಳನ್ನ ಯಾರು ಮಾಡಿಸ್ತಾ ಇದ್ದಾರೆ ತನಿಖೆ ಆಗಲಿ, ಜೊತೆಗೆ ಇವೆಲ್ಲ ಕೇಸು ಆಗಲಿ. ಸರ್ಕಾರ ಅಂತ ಇವು ಕೇಸುಗಳನ್ನ ಮಾಡೋದಿಲ್ಲ ಅಂತ ಅನಿಸ್ಲಿಕ್ಕತ್ತದ ರೀ. ಅದು ಒಂದ್ರ ಮೇಲದ ಬುರುಡೆ ಮೇಲದ. ಆ ಬುರುಡೆ ಏನಾದರೂ ಬುರುಡೆಯಾಗಿ ಹೋಗಿಬಿಡ್ತಪ್ಪ ಅಂತಂದರೆ SIT ಹಿಂದೆ ಕರೆಸ್ಕೊಳ್ಳಿ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗಾಗಲೇ ನಮ್ಮ ಗೃಹ ಮಂತ್ರಿ ಪರಮೇಶ್ವರವರು ಆದರೆ ಆದಷ್ಟು ಜಲ್ದಿ ರಿಪೋರ್ಟ್ ಕೊಡಪ್ಪ ಅಂತ ಬೇರೆ ಹಚ್ಚಿದ್ದಾರೆ. ಒಂದು ರೀತಿ ರಿಪೋರ್ಟ್ ಬರೋದು ಉತ್ತಮನ. ಏನು ಬರೆದಿದ್ದಾರೆ ಏನಿಲ್ಲ ಅನ್ನೋದು ರಿಪೋರ್ಟ್ ಜನಕ್ಕೂ ಗೊತ್ತಾಗಲ್ಲ. ಅದು ಪಬ್ಲಿಷು ಮಾಡಲಿ. ಯಾಕಂತಂದ್ರೆ ಅಲ್ಲಿ ಅನ್ಯಾಯಕ್ಕೊಳಗಾದವ್ರು ಅನೇಕರಿದ್ದಾರೆ ರೀ. ಅವರೆಲ್ಲ ಇವತ್ತಿಗೂ ಆರೋಪ ಮಾಡ್ತಿದ್ದಾರೆ ನಡೆದವರಲ್ಲಿ ಜೀವಗಳು ಹಾನಿ ಆಗಿದಾವ, ಇಷ್ಟೆಲ್ಲ ಆಗ್ಯದ. ದಲಿತರ ಜೀವ ಹಾನಿ ಆಗ್ಯದ, ಭೂಮಿಗಳು ಕಳ್ಕೊಂಡಿದ್ದಾರೆ, ಭೂಮಿ ಸಿಕ್ಕಿಲ್ಲ, ಅನೇಕರ ಭೂಮಿಗಳು ಹೋಗಿದ್ದಾವ. ಇವತ್ತು ಸಹಿತ ನಮ್ಮ ನಾಯಕರು ಸೋಮನಾಥ್ ನಾಯಕರು ಹೋರಾಟ ಮಾಡುತ್ತಾ ಇದ್ದಾರೆ. ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ ಅವ್ರನ್ನೆಲ್ಲ ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ನಿಮ್ಮ ಸರ್ಕಾರಿ ದಾಖಲೆಗಳಿದ್ದಂಥದ್ದು ನಾವು ಕೊಡ್ತಾ ಇದ್ದಾರೆ. ಅವೆಲ್ಲ ತನಿಖೆ ಮಾಡಿಸಿ ಒಂದು ಯಾವ ಸತ್ಯ ಐತಿ ಅದು ಹೊರಗೆ ಯಾಕೆ ಹಾಕ್ತಾಯಿಲ್ಲ ಸರ್ಕಾರ? ಹೀಗಾಗಿ